Next continuous. Therefore, the value of money cannot be expressed in the absolute terms. Absolute terms for nothing but the cannot be perfect way. If the value of money sometimes it is a depend upon the product as well as it depend upon the situation. ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗ್ತದೆ ಅಂದರೆ ವಸ್ತುವಿನ ಒಂದು ಮೌಲ್ಯವನ್ನು ನಾವು ಆ ಸಂದರ್ಭದಲ್ಲಿರುವಂಥ ಒಂದು ಸನ್ನಿವೇಶ, ಆ ಒಂದು ಮಾರುಕಟ್ಟೆಯಲ್ಲಿರುವಂಥ ಒಂದು ವಾತಾವರಣದ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಆ ಒಂದು ವಸ್ತುವಿನ ಬೆಲೆಯೂ ಕೂಡ ಏನಾಗ್ತದೆ ನಿರ್ಧಾರವಾಗ್ತದೆ. ಅದಕ್ಕಾಗಲಿ ಏನಾಗ್ತದೆ ಅಂದರೆ ನಾವು ಯಾವುದೇ ರೀತಿಯಾದಂಥ ನಿರಪೇಕ್ಷ ಮೌಲ್ಯದ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಹಣದ ಒಂದು ಮೌಲ್ಯವನ್ನು ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದಿ ರಿಲೇಟಿವ್ ವ್ಯಾಲ್ಯೂಸ್. ಸಾಪೇಕ್ಷದ ಮೌಲ್ಯದಲ್ಲಿ ಏನು ಮಾಡ್ತದೆ ಅಂದರೆ ನಾವಿಲ್ಲಿ ಹೇಳಬಹುದು. ಇಟ್ ಈಸ್ ದಿ ರಿಲೇಟಿವ್ ಪ್ರೈಸ್ ನಥಿಂಗ್ ಬಟ್ ದಿ ಇಟ್ ಕ್ಯಾನ್ ಬಿ ಕಂಪೇರ್ಡ್ ಟು ದಿ ಬೇಸ್ ಇಯರ್. ಬೇಸ್ ಇಯರ್ ನಥಿಂಗ್ ಬಟ್ ದಿ if a present year and the base year compared to the base year also the same the prices of the product as well as the present year. ಇಲ್ಲಿ ನಾವು ಬೇಸ್ ಇಯರ್ ಅಂತಂದರೆ ಏನಂದರೆ ಆ ಒಂದು ವರ್ಷದಲ್ಲಿಯೇ ಒಂದು ವಸ್ತುಗಳ ಬೆಲೆಗಳು ಕೂಡ ಏನಾಗ್ತದೆ ಪ್ರಸ್ತುತ ವರ್ಷದಲ್ಲಿರುವಂಥ ಬೆಲೆಗಳಿಗೆ ಕೂಡ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಒಂದೇ ರೀತಿ ಆಗಿರ್ತಾವೆ. ಅದಕ್ಕಾಗಿ ನಾವು ಇಲ್ಲಿ ಏನಾಗಿರ್ತೀವಿ ಅಂದರೆ ಬೇಸ್ ಇಯರ್. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ರಿಲೇಟಿವ್ ಪ್ರೈಸ್ ಲೆವೆಲ್ ಅಂದರೆ ಆ ಒಂದು ಹಿಂದಿನ ವರ್ಷದ ಒಂದು ಅಥವಾ ಯಾವ ಒಂದು ಮೂಲ ವರ್ಷವನ್ನು ತಗೊಂಡಿರ್ತೀವಿ, ಬೇಸ್ ಇಯರ್ ಏನಂತ ಕರಿತೀವಿ, ಮೂಲ ವರ್ಷದಲ್ಲಿರುವಂಥ ವಸ್ತುಗಳ ಬೆಲೆಗಳು ಪ್ರಸ್ತುತ ವರ್ಷದಲ್ಲಿರುವಂಥ ವಸ್ತುಗಳ ಬೆಲೆಗಳನ್ನು ಏನು ಮಾಡ್ತದೆ ಅಂದರೆ ಅಳತೆ ಮಾಡೋದು. ಇಫ್ ಸಪೋಸ್ 2014 ಈಸ್ ದಿ ಬೇಸ್ ಇಯರ್ ಆ್ಯಂಡ್ ದಿ 2020 ಇಟ್ ಈಸ್ ದಿ ಕರೆಂಟ್ ಇಯರ್. If suppose we can measure the value of the products, we comparing the 2014 base year product prices and present year the product prices. Both are the same because that time also the facing the sum of the various economic critical situation, and also in the 2020 also facing the lot of the economic crisis in the economy. 2014 ಕೂಡ ನಾವು ಕೆಲವೊಂದಿಷ್ಟು ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದೇವೆ. ಅಷ್ಟಲ್ಲದೆ 2020 ಅತ್ಯಂತ ಒಂದು ಕಠಿಣವಾದಂಥ ಒಂದು ಆರ್ಥಿಕ ಪರಿಸ್ಥಿತಿಯು ಕೂಡ ನಮ್ಮದು ಆಗಿದೆ. ಯಾಕಂದರೆ ಬಹಳಷ್ಟು ರೀತಿಯಾದಂಥ ಆರ್ಥಿಕ ಸಮಸ್ಯೆಗಳು ಕೂಡ ಏನಾಗ್ತವೆ ಇಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ಏನಿಲ್ಲ ಅಂದರೆ ಯಾವ ವರ್ಷದಲ್ಲಿ ಒಂದು ಮೂಲ ವರ್ಷದಲ್ಲಿ ವಸ್ತುಗಳ ಬೆಲೆಗಳು ಸಮನಾಗಿದ್ದು ಪ್ರಸ್ತುತ ವರ್ಷದಲ್ಲಿ ಏನೂ ಕೂಡ ಅವು ಬೆಲೆಗಳು ಕೂಡ ಅಲ್ಲೇ ಸಮನಾಗಿದ್ದಾಗ ಅವನ್ನು ಏನು ಮಾಡ್ತೀವಿ ಅಂದರೆ ನಾವು ಬೇಸ್ ಇಯರ್ ಅಂತ ಕರಿತೀವಿ. ಅದನ್ನು ಮೂಲ ವರ್ಷ ಅಂತ ತೊಗೊತೀವಿ, ಆಮೇಲೆ ಪ್ರಸ್ತುತ ವರ್ಷ ಅಂತ ತೊಗೊತೀವಿ. ದೇರ್ ಈಸ್ ಅನ್ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಲೆವೆಲ್ ಆ್ಯಂಡ್ ದಿ ವ್ಯಾಲ್ಯೂ ಆಫ್ ದ ಮನಿ. ಎಸ್, ಎಕ್ಸಾಕ್ಟ್ಲಿ. ಇಟ್ ಈಸ್ ದಿ ಇಫ್ ದ ವ್ಯಾಲ್ಯೂ ಆಫ್ ಮನಿ ಡಿಸೈಡೆಡ್ ದಿ ಪ್ರೈಸ್ ಆಫ್ ದಿ ಪ್ರಾಡಕ್ಟ್. ಆ ಒಂದು ವಸ್ತುಗಳ ಬೆಲೆಗಳ ಆಧಾರದ ಮೇಲೆ ಆ ಒಂದು ಹಣದ ಮೌಲ್ಯ ಏನಾಗ್ತದೆ ಅಂದರೆ ನಿರ್ಧಾರ ಆಗ್ತದೆ. ದ್ಯಾಟ್ಸ್ ವೈ ದ ಇನ್ವರ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ಪ್ರೈಸ್ ಲೆವೆಲ್ ಆ್ಯಂಡ್ ವ್ಯಾಲ್ಯೂ ಆಫ್ ದ ಮನಿ. ಇಫ್ ಸಪೋಸ್ ಎಕ್ಸಾಂಪಲ್, ಇಫ್ ದ ಪ್ರಾಡಕ್ಟ್ ಪ್ರೈಸ್ ಇಸ್ 500, ಇಫ್ ದ ವ್ಯಾಲ್ಯೂ ಆಫ್ ಮನಿ also the same, that time you can able to buying that product, you must and should pay the 500 rupees. That's mean if the prices level it is decided the value of the money. In this situation the value of product it is the increasing and the value of money also increasing. ಇಲ್ಲಿ ಏನಾಗ್ತದೆ ಅಂದರೆ ಆ ಒಂದು ವಸ್ತುವಿನ ಬೆಲೆಯ ಆಧಾರದ ಮೇಲೆ ಕೂಡ ಏನಾಗ್ತದೆ ಅಂದರೆ ಆ ಒಂದು ವಸ್ತುವಿನ ಮೌಲ್ಯ ಕೂಡ ಏನಾಗ್ತದೆ ಡಿಸೈಡ್ ಆಗ್ತಾ ಇರ್ತದೆ. ಆ್ಯಂಡ್ ದ ಬೈಯಿಂಗ್ ಕೆಪಾಸಿಟಿ ಆಫ್ ಮನಿ ಇಸ್ ಆಲ್ವೇಸ್ ಡಿಪೆಂಡ್ ಅಪಾನ್ ದಿ ಪ್ರೈಸ್ ಲೆವೆಲ್. ಎಸ್, ಎಕ್ಸಾಕ್ಟ್ಲಿ. ಇಫ್ ಬೈಯಿಂಗ್ ಕೆಪಾಸಿಟಿ ಇಟ್ ಇಸ್ ಅ ಡಿಪೆಂಡ್ ಅಪಾನ್ ದಿ ಪ್ರಾಡಕ್ಟ್ ಪ್ರೈಸ್ ಲೆವೆಲ್, ಬಿಕಾಸ್ ಇಫ್ ಅ ಪರ್ಸನ್ ಹ್ಯಾವಿಂಗ್ ದಿ 100 rupees sometimes
person having the 100 rupees and he can buying the 2 clothes in the year 1990, but present only can buying the 1 cloth. That's why if the value of money cannot be decided the price of the product, if the price level can be decided the value of money. ಇಲ್ಲಿ ವಸ್ತುವಿನ ಬೆಲೆಯು ಹಣದ ಮೌಲ್ಯವನ್ನು ನಿರ್ಧರಿಸ್ತದೆ ಹೊರತು ಹಣದ ಮೌಲ್ಯವನ್ನು ವಸ್ತುವನ್ನು ನಿರ್ಧರಿಸೋದಿಲ್ಲ. ಅದಕ್ಕಾಗಿ 1990 ನಾವೇನು ಮಾಡ್ತಿದ್ದೆ ಅಂದರೆ ಅದೇ ಒಂದು 500 ರೂಪಾಯಿದಲ್ಲಿ ಏನು ಮಾಡೋದು 4 ಶರ್ಟ್ಸ್ ಅಥವಾ 2 ಶರ್ಟ್ಸ್ ತೊಗೋಬೋದಿತ್ತು. ಬಟ್ ಪ್ರೆಸೆಂಟ್ದಲ್ಲಿ 1 ಶರ್ಟ್ಸನ್ನು ಮಾತ್ರ ನಾವೇನು ಪರ್ಚೇಸ್ ಮಾಡ್ತೇವೆ. ಬಿಕಾಸ್ ದ ವ್ಯಾಲ್ಯೂ ಆಫ್ ಮನಿ nowadays very decreases. That's why the value of money depend upon the price level. When the price level rises, money buys less. If suppose price level rises, if the prices of the product rises, we can buying the only minimum quantity of the goods and only we can buying the some goods. ಇಲ್ಲಿ ಹಣದ ಮೌಲ್ಯ ಏನಾಗ್ತದೆ ಹೆಚ್ಚಿಗೆ ಆಗ್ತಾ ಇದೆ ಅಥವಾ ಅಷ್ಟೇ ಅಲ್ಲದೆ ವಸ್ತುಗಳ ಬೆಲೆಗಳೇನು ಹೆಚ್ಚಿಗೆ ಆಗ್ತಾ ಇದ್ದಾವೆ ಅಂದರೆ ನೀವೇನು ಮಾಡಿ ಆ ಒಂದು ಹಣ ಕೂಡ ಏನಿರ್ತದೆ ಕಡಿಮೆ ವಸ್ತುಗಳನ್ನು ಕೊಂಡ್ಕೊತಾ ಇರ್ತದೆ. ಇಫ್ ಸಪೋಸ್ ಪ್ರೈಸ್ ಲೆವೆಲ್ ಲೆಸ್ ಇಫ್ ದ ಮನಿ ಕ್ಯಾನ್ ಬೈಯಿಂಗ್ ದಿ ಮೋರ್ ಗೂಡ್ಸ್. ಇಲ್ಲಿ ಹಣದ ಒಂದು ಮೌಲ್ಯ ಕಡಿಮೆ ಇದ್ದಾಗ ಹೆಚ್ಚು ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ when the price level rises, money buys a less quantity of the goods and services. ಯಾವಾಗ ಒಂದು ವಸ್ತುಗಳ ಬೆಲೆಗಳ ಹೆಚ್ಚಿಗೆ ಆಗ್ತಾವೆ ಆವಾಗ ಕಡಿಮೆ ವಸ್ತುಗಳನ್ನ ಕೊಂಡ್ಕೊತೀವಿ. ಯಾವಾಗ ಒಂದು when a price decreases, money can buying the more commodities and services. ಯಾವಾಗ ಒಂದು ವಸ್ತುಗಳ ಬೆಲೆಗಳ ಕಡಿಮೆ ಆಗಿರ್ತಾವೆ ಆವಾಗ ಹೆಚ್ಚು ವಸ್ತುಗಳನ್ನು ನಾವೇನು ಮಾಡೋದು ಪರ್ಚೇಸನ್ನು ಮಾಡ್ಬೋದು. We say the value of money has fallen. Yes, exactly. This sentence nothing but the when the price level rises, money buying the less goods, it can say the value of money has fallen. If the value of money has decreases, if the value of money has lost his value. ಇಲ್ಲಿ ಹಣದ ಮೌಲ್ಯ ಏನಾಗ್ತದೆ ಅಂದರೆ ಕಡಿಮೆ ವಸ್ತುಗಳನ್ನು ಕೊಂಡ್ಕೊತಾ ಇದೆ ಅಂದರೆ ಹಣದ ಮೌಲ್ಯ ವಸ್ತುಗಳ ಬೆಲೆ ಏನಂದ್ರೆ ಹೆಚ್ಚಿಗೆ ಆದ ಹಣದ ಮೌಲ್ಯ ಏನಂದ್ರೆ ಕಡಿಮೆ ಅಂತ ಅರ್ಥ ಆಗಿದೆ. ದ್ಯಾಟ್ಸ್ ವೈ ವೆನ್ ದ ವ್ಯಾಲ್ಯೂ ಆಫ್ ಮನಿ ಹ್ಯಾಸ್ ದಿ ಫಾಲನ್. ಇಲ್ಲಿ ವಸ್ತುಗಳ ಒಂದು ಬೆಲೆಗಳು ಹೆಚ್ಚಾಗಿ ಹಣವು ತನ್ನ ಮೌಲ್ಯವನ್ನು ಕಳ್ಕೊತಾ ಇದೆ. ಸಿಮಿಲರ್ಲಿ ವೆನ್ ದ ಪ್ರೈಸ್ ಫಾಲ್ಸ್, ವ್ಯಾಲ್ಯೂ ಆಫ್ ದ ಮನಿ ರೈಸಸ್. ಎಸ್ ಆಲ್ರೆಡಿ ಐ ವಿಲ್ ಸೆಟ್. When the price falls, the value of money rises. When the price of the product less, if a person or if a money having the more buying capacity, ಯಾವಾಗ ಒಂದು ವಸ್ತುಗಳ ಬೆಲೆ ಕಡಿಮೆ ಆಗ್ತದೆ ಆ ಒಂದು ಹಣವು ಕೂಡ ಏನು ಮಾಡ್ತದೆ ಹೆಚ್ಚಿನ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯವನ್ನು ಒಳಗೊಂಡು ಇರ್ತದೆ. The variation in the value of money is the accompanied by opposite variance in the prices of the commodities and services. If the value of money can be decided on the prices level of the commodities and services, that's why the inverse relationship between the price level and the value of the money. If the price level increases, if the buying capacity of the money decreases, if the price level of the commodity decreases, if the capacity of the money ಬೈಯಿಂಗ್ ಕೆಪಾಸಿಟಿ ಆಫ್ ದಿ ಮನಿ ಇನ್ಕ್ರೀಸಸ್. ಅದಕ್ಕಾಗಿ ಏನಂತಂದರೆ ಹಣವು ಮತ್ತು ಹಣದ ಮೌಲ್ಯ ಮತ್ತು ವಸ್ತುಗಳ ಬೆಲೆ ಕೂಡ ಏನು ಮಾಡ್ತಾವೆ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಕೂಡ ಹೊಂದಿದ್ದಾವೆ. ಯಾಕಂದರೆ ಯಾವಾಗ ಒಂದು ವಸ್ತುಗಳ ಬೆಲೆಗಳ ಹೆಚ್ಚಾಗ್ತಾವೆ ಆವಾಗ ಒಂದು ಹಣದ ಒಂದು ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. ಯಾವಾಗ ಒಂದು ವಸ್ತುಗಳ ಬೆಲೆ ಕಡಿಮೆ ಆಗ್ತವೆ ಆವಾಗ ಆ ಹಣದ ಒಂದು ಕೊಂಡುಕೊಳ್ಳುವ ಶಕ್ತಿ ಕೂಡ ಏನಾಗ್ತದೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ದ ವ್ಯಾಲ್ಯೂ ಆಫ್ ಮನಿ ವೇರ್ ಈಸ್ ದ ಇನ್ವೇಸ್ ರಿಲೇಷನ್ಶಿಪ್ ವಿತ್ ದಿ ಪ್ರೈಸ್ ಲೆವೆಲ್. So already I will cite the prices level can be decided the value of money and the value of money can decided the price level of the commodity. ಆ ಒಂದು ವಸ್ತುಗಳ ಬೆಲೆಯು ಕೂಡ ಏನಾಗ್ತಾವೆ ಆ ಒಂದು ವಸ್ತುವನ್ನು ಏನು ಮಾಡ್ತಾವಂದರೆ ಒಂದು ಗುಣಮಟ್ಟತೆಯನ್ನು ಕೂಡ ಏನು ಮಾಡ್ತಾವೆ ಪರೀಕ್ಷಿಸ್ತಾ ಅಥವಾ ಅಷ್ಟೇ ಅಲ್ಲದೆ ಆ ಒಂದು ಇಫ್ ದ ವ್ಯಾಲ್ಯೂ ಆಫ್ ಮನಿ
ರೈಸಸ್ ದ ಪ್ರೈಸ್ ಲೆವೆಲ್ಸ್ ಫಾಲ್ಸ್. ಯಾವಾಗ ಒಂದು ಹಣದ ಒಂದು ಮೌಲ್ಯ ಹೆಚ್ಚಾಗ್ತಿದೆ ಅಂದರೆ ಅಲ್ಲಿ ಒಂದು ವಸ್ತುಗಳ ಬೆಲೆಗಳು ಕೂಡ ಏನು ಮಾಡ್ತಾವೆ, ಕಡಿಮೆ ಆಗ್ತಾ ಇದ್ದಾವೆ ಅಂತ ಅದರ ಅರ್ಥ ಆಗ್ತದೆ. ಆ್ಯಂಡ್ ಆಲ್ಸೋ ಗಿವನ್ ದಿ ಒನ್ ಫಾರ್ಮುಲಾಸ್ ವಿ ಎಮ್ ಇಸ್ ಈಕ್ವಲ್ ಟು 1/p. ವಿ ಎಮ್ ಡಿನೋಟ್ಸ್ ದ ವ್ಯಾಲ್ಯೂ ಆಫ್ ಮನಿ. If already you will discuss the if the price level depends upon the value of the price of level, it is can be decided the value of money. That's why giving the one formulas Vm is equal to 1/p. Vm nothing but the denotes the value of money. ಇಲ್ಲಿ ವಿ ಎಮ್ ಅನ್ನೋದು ಏನಾಗ್ತದೆ ಅಂದರೆ ಹಣದ ಒಂದು ಮೌಲ್ಯವನ್ನು ತಿಳಿಸ್ತಾ ಇದೆ. ಅದೇ ರೀತಿ ಕೂಡ ಪಿ ಅನ್ನೋದು ಏನಾಗ್ತದೆ ಅಂದರೆ ಒಂದು ವಸ್ತುವಿನ ಒಂದು ಬೆಲೆಯ ಮಟ್ಟವನ್ನು ತಿಳಿಸ್ತಾ ಇದೆ. ಪಿ ಡಿನೋಟ್ಸ್ ಫಾರ್ ದಿ ಪ್ರೈಸ್ ಲೆವೆಲ್ ಕ್ಯಾನ್ ಡಿನೋಟ್ಸ್. ಆ್ಯಂಡ್ ನೆಕ್ಸ್ಟ್ ದಿ what are the measurements of the value of the monies. The value of money cannot be remain stable over a long period of time. ಇಲ್ಲಿ ನಾವು ಈಗ ಏನು ಮಾಡ್ತೀವಿ ಅಂದರೆ ಹಣದ ಒಂದು ಅಳತೆ ಮಾಡುವಂಥ ಒಂದು ಸೂಚ್ಯಾಂಕಗಳ ಬಗ್ಗೆ ಹಣದ ಅಳತೆ ಮಾಡುವಂಥ ಒಂದು ಅಳತೆ ಮಾನಗಳ ಬಗ್ಗೆ ಏನು ಮಾಡ್ತೀವಿ ಅಂದರೆ ಅಧ್ಯಯನ ಮಾಡ್ತೀವಿ. ಇಫ್ ದ ವ್ಯಾಲ್ಯೂ ಆಫ್ ಮನಿ does not remain stable over longer period of time, because I will give you example. In the 2000 year you can purchasing the more goods, but present we cannot purchasing the more goods because nowadays the value of money not stable, it can be changing. And also the value of money can also change according to the time and places. I will already discuss in the introduction part. If the money's value does not remain stable over a long period of time, the value of money can be changed according to the period of the time. If the suppose I will give already example, in the 2000 year you can purchasing the 20 goods only for the 1000 rupees. ನೀವು ಏನು ಮಾಡ್ತೀರಿ 2000ರಲ್ಲಿ 1000 ರೂಪಾಯಿ ವಸ್ತುಗಳಿಗೆ ಏನು ಮಾಡ್ತೀರಾ ಅಂದರೆ ಬಹಳಷ್ಟು ವಸ್ತುಗಳನ್ನು ಏನು ಮಾಡ್ತೀರಿ ಅಂದರೆ 20 ಗೂಡ್ಸನ್ನು 20 ವಸ್ತುಗಳನ್ನು ಪರ್ಚೇಸ್ ಮಾಡ್ತೀರಿ. ಬಟ್ ನೌ ಡೇಸ್ ಈಗ ನೌ ಡೇಸ್ ಒನ್ಲಿ ಕ್ಯಾನ್ ಪರ್ಚೇಸಿಂಗ್ ದಿ 2 goods because the value of money cannot be stable ಪೀರಿಯಡ್ ಆಫ್ ದಿ ಟೈಮ್. ಇಲ್ಲಿ ಏನಾಗ್ತದೆ ಅಂದರೆ ಹಣದ ಮೌಲ್ಯವು ಕೂಡ ಏನಾಗ್ತದೆ ಅಂದರೆ ಆಗ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ವಸ್ತುಗಳ ಬೆಲೆಗಳು ಕೂಡ ಏನಾಗ್ತಾವೆ ಏರಿಕೆ ಆಗ್ತಾ ಇರ್ತಾವೆ. ಅದಕ್ಕಾಗಿ ಏನಾಗ್ತದೆ ಯಾವುದೇ ರೀತಿಯಾದಂಥ ಒಂದು ಹಣದ ಮೌಲ್ಯ ಏನಾಗ್ತದೆ ಅಂದರೆ ಯಾವುದೇ ರೀತಿಯಲ್ಲಿ ಸ್ಥಿರವಾಗಿರೋದಿಲ್ಲ. ಆ್ಯಂಡ್ ಇಟ್ ಗೋಸ್ ಆನ್ ಚೇಂಜಿಂಗ್ ದಿ ಪ್ರೈಸ್ ಲೆವೆಲ್ ಚೇಂಜಸ್ ಇನ್ ದ ಎಕನಾಮಿ. ಎಸ್ ಎಕ್ಸಾಕ್ಟ್ಲಿ. ಇಫ್ ನೌ ಡೇಸ್ ಎವ್ರಿ ಕಮೋಡಿಟಿ ಆ್ಯಂಡ್ ಸರ್ವಿಸಸ್ ಪ್ರೈಸಸ್ ಕ್ಯಾನ್ ಬಿ ಇನ್ಕ್ರೀಸಸ್ ಬಿಕಾಸ್ not available the raw materials according to the product. ಆ ಒಂದು ವಸ್ತುಗಳಿಗೆ ಅನುಗುಣವಾಗಿ ಏನಾಗ್ತದೆ ಸರಿಯಾದ ರೀತಿಯಲ್ಲಿ ಇಲ್ಲೂ ಕಚ್ಚಾ ಸರಕುಗಳ ಒಂದು ಕೊರತೆ ಕಾಡ್ತಾ ಇರೋದ್ರಿಂದ ಇಲ್ಲಿ ಏನಾಗ್ತದೆ ಅಂದರೆ ಆ ಒಂದು ವಸ್ತುಗಳ ಬೆಲೆಗಳ ಒಂದು ಕೂಡ ಏನಾಗ್ತವೆ ಏರಿಕೆ ಆಗ್ತಾ ಇರ್ತವೆ. ಆ್ಯಂಡ್ ಆಲ್ಸೋ ಇನ್ ದ ಎಕನಾಮಿ ನೌಡೇಸ್ ಪೀಪಲ್ಸ್ ಆರ್ ವಾಂಟ್ ದಿ ಕ್ಯಾಪಿಟಲ್ ಗೂಡ್ಸ್. ಈಗಿನ ಒಂದು ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಬಹಳಷ್ಟು ರೀತಿಯಾಗಿ ಒಂದು ಬಂಡವಾಳ ಒಂದು ಸಹಿತವಾದಂಥ ಸರಕುಗಳನ್ನ ಬಯಸ್ತಾ ಇರೋದ್ರಿಂದ ಇಫ್ ದ ಆಟೋಮೆಟಿಕ್ಲಿ ಇಫ್ ದ ವ್ಯಾಲ್ಯೂ ಆಫ್ ದ ಮನಿ ಕ್ಯಾನ್ ದಿ ಇನ್ಕ್ರೀಸಸ್ ಬಟ್ ದ ಮನಿ ಪರ್ಚೇಸಿಂಗ್ ಪವರ್ ಕ್ಯಾನ್ ದಿ ಡಿಕ್ರೀಸಸ್. ಇಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನವಾದಂಥ ಒಂದು ಬಂಡವಾಳ ಸರಕುಗಳನ್ನು ಬಯಸ್ತಾ ಇರೋದ್ರಿಂದ ಇಲ್ಲಿ ಹಣದ ಒಂದು ಕೊಂಡುಕೊಳ್ಳುವ ಶಕ್ತಿ ಕೂಡ ಕಡಿಮೆ ಆಗ್ತಾ ಇದೆ. ಆದರೆ ವಸ್ತುಗಳ ಬೆಲೆಗಳು ಕೂಡ ಏನಾಗ್ತವೆ ಏರಿಕೆ ಆಗ್ತಾ ಇರ್ತದೆ. ಆ್ಯಂಡ್ ಆಟೋಮೆಟಿಕ್ಲಿ ದ ಪ್ರೈಸ್ ಲೆವೆಲ್ ಕ್ಯಾನ್ ಚೇಂಜಸ್ ದಿ ವ್ಯಾಲ್ಯೂ ಆಫ್ ದ ಮನಿ ಇನ್ ದಿ ಎಕನಾಮಿ. ಆ ಒಂದು ಹಣದ ಮೌಲ್ಯ ಕೂಡ ಏನಾಗ್ತದೆ ಅಂದರೆ ಆ ಒಂದು ಬೆಲೆಗಳ ಮಟ್ಟ ಏನಾಗ್ತದೆ ಅಂದರೆ ಆ ಒಂದು ಹಣದ ಮೌಲ್ಯವನ್ನು ಏನು ಮಾಡ್ತವೆ ನಿರ್ಧಾರ ಮಾಡ್ತಾ ಇರ್ತವೆ. ದ ಚೇಂಜಸ್ ಇನ್ ದ ವ್ಯಾಲ್ಯೂ ಆಫ್ ಮನಿ ಆರ್ ಮೇಜರ್ ಬೈ ದಿ ಕನ್ಸ್ಟ್ರಕ್ಷನ್ ದಿ ಇಂಡೆಕ್ಸ್ ನಂಬರ್ಸ್. ಎಸ್ if the value of money are measured by the construction the index number ಸೂಚ್ಯಾಂಕವನ್ನು ಇಲ್ಲಿ ನಾವಿಲ್ಲೇನು ಕರಿತೇವೆ ಅಂದರೆ ಸೂಚ್ಯಾಂಕಗಳಂತ ಬೆಲೆಯ ಸೂಚ್ಯಾಂಕಗಳನ್ನು ಕೂಡ ಏನು ಮಾಡಿ ನಿರ್ಧರಿಸ್ತಾರೆ. ದ ಇಂಡೆಕ್ಸ್ ಆಫ್ ನಂಬರ್ಸ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಟು ದಿ ಮೆಜರ್ಮೆಂಟ್ ಆಫ್ ದಿ
ವ್ಯಾಲ್ಯೂ ಆಫ್ ಮನಿ ಇನ್ ದಿ ಡಿಫ್ರೆಂಟ್ ಸ್ಟ್ರಾಟಜೀಸ್, ಕೆಲವೊಂದು ವಿವಿಧ ರೀತಿಯಾದ ತಂತ್ರಗಳ ಮುಖಾಂತರ ನಾವು ಏನ್ಮಾಡ್ತೀವಿ ಬೆಲೆಯ ಸೂಚ್ಯಾಂಕಗಳನ್ನ ನಿರ್ಧಾರ ಮಾಡ್ತಾ ಇರ್ತೀವಿ. ದ ವ್ಯಾಲ್ಯೂ ಆಫ್ ಎವ್ರಿಥಿಂಗ್ ಕ್ಯಾನ್ ಬಿ measure in terms of the money. If the everything was every goods can be measure the value of money. Suppose we can buying the mobile, that can also the measure in the form of the money. ಏನಾದರೂ ಒಂದು ಮೊಬೈಲ್ ತೊಗೋಬೇಕಂತ ಇದ್ದರೆ ಆ ಒಂದು ಫೋನು ಕೂಡ ಏನು ಮಾಡ್ತಾರೆ, ಹಣದ ಒಂದು ಮಟ್ಟದಲ್ಲಿ ಏನು ಮಾಡ್ತಾರೆ ಅಂದರೆ ನಿರ್ಧರಿಸ್ತಾ ಇರ್ತಾರೆ. ಅದಕ್ಕಾಗಿ ಕೂಡ ಇಲ್ಲೂ ಕೂಡ ಏನಾಗ್ತದೆ ಅಂದರೆ ಆ ಒಂದು ಹಣದ ಮೌಲ್ಯವು ಕೂಡ ಏನಾಗ್ತದೆ ಅಂದರೆ ಆ ಒಂದು ವಸ್ತುವಿನ ಬೆಲೆಯ ಮಟ್ಟದ ಮೇಲೆ ಅಂತ ನಿರ್ಧಾರ ಆಗ್ತಿರ್ತದೆ. ಮನಿ ಈಸ್ ಜನರಲಿ ವಾಂಟೆಡ್ ಫಾರ್ ದ ಪರ್ಪಸ್ ಆಫ್ ದಿ ಬೈಯಿಂಗ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಎಸ್ ಎಕ್ಸಾಕ್ಟ್ಲಿ. ಇಫ್ ಆಲ್ರೆಡಿ ಐ ವಿಲ್ ಸೇ ಇಫ್ ಎವ್ರಿ ಮ್ಯಾನ್ ಕ್ಯಾನ್ ವಾಂಟ್ ದಿ money for buying the goods and services, that's why the value of money can depend upon the ಪ್ರೈಸ್ ಲೆವೆಲ್ ಆಫ್ ದಿ ಪ್ರಾಡಕ್ಟ್. ಆ ಒಂದು ವಸ್ತುಗಳ ಒಂದು ಬೆಲೆಗಳ ಆಧಾರದ ಮೇಲೆ ಏನಾಗ್ತದೆ ಆ ಒಂದು ಹಣದ ಮೌಲ್ಯ ಕೂಡ ಏನಾಗ್ತದೆ ನಿರ್ಧಾರ ಆಗ್ತಿರ್ತದೆ. ಆ್ಯಂಡ್ ಇಫ್ ಜನರಲಿ ವಾಂಟೆಡ್ ದಿ ಪೀಪಲ್ಸ್ ಆರ್ ದಿ ಪರ್ಪಸ್ ಆಫ್ ದಿ ಬೈಯಿಂಗ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ದ್ಯಾಟ್ಸ್ ವೈ ದೇ ವಾಂಟ್ ದಿ ಮನಿ. ಜನರು ಕೂಡ ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹಣವನ್ನು ಕೂಡ ಏನು ಮಾಡ್ತಾರೆ ಬಯಸ್ತಾ ಇರ್ತಾರೆ. Therefore, the value of money can ascertain by averaging the price number of the selected commodities. If suppose you have purchasing the more goods for selecting the market, you can only giving the average prices. ನೀವೇನಾದರೂ ಮಾರುಕಟ್ಟೆಯಲ್ಲಿ ಹೆಚ್ಚಿನ ರೀತಿಯಂಥ ವಸ್ತುವನ್ನು ಕೊಂಡ್ಕೊತಾ ಇದ್ದರೆ ನೀವು ಸರಾಸರಿ ವೆಚ್ಚದಲ್ಲಿ ಸರಾಸರಿ ಒಂದು ಬೆಲೆಯಲ್ಲಿ ಏನು ಮಾಡೋದು ಆ ಒಂದು ವಸ್ತುವಿಗೆ ಏನು ಮಾಡೋದು ಹಣವನ್ನು ಕೊಡಬಹುದು. ದ್ಯಾಟ್ಸ್ ವೈ the value of money can be decided by averaging price of the number of the selecting commodities. If the average price of the product is depend upon the selecting the number of the commodities, if you are paying the more money means you can buying the only few goods. ನೀವು ಹೆಚ್ಚಿಗೆ ಇಲ್ಲಿ ಹಣವನ್ನು ಕೊಡ್ತಾ ಇದ್ದೀರ ಅಂದರೆ ನೀವು ಕಡಿಮೆ ವಸ್ತುಗಳನ್ನು ಕೊಂಡ್ಕೊತಾ ಇದ್ದೀರಂತ. if suppose you are selecting the more goods, you can pay only the average price of the product. ನೀವೇನಾದರೂ ಹೆಚ್ಚಿನ ವಸ್ತುಗಳನ್ನು ಇಲ್ಲಿ ಕೊಂಡ್ಕೊಳ್ತಾ ಇದ್ದೀರ ಅಂದರೆ ಏನಾಗ್ತದೆ ಅಂದರೆ ನಿಮಗೆ ಕಡಿಮೆ ಬೆಲೆ ಬೀಳ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ನಿಮಗೆ ಸರಾಸರಿ ಬೆಲೆಯಲ್ಲಿ ಏನು ಮಾಡ್ತಾರೆ ಅಂದರೆ ಆ ಒಂದು ಮಾರಾಟಗಾರನು ವಸ್ತುಗಳನ್ನು ಕೊಡ್ತಾ ಇರ್ತಾನೆ. And also if the number of selected commodities, it is depend upon the people's income, and also if peoples cannot be spend their all income for the commodities, they can also the spending the ಅದರ್ ಪರ್ಪಸ್. ಇಲ್ಲಿ ಜನರು ಏನು ಮಾಡ್ತಿರ್ತಾರೆ ಅಂದರೆ ತಾವು ಗಳಿಸಿದಂಥ ಆದಾಯವನ್ನು ಎಲ್ಲವನ್ನು ಇಲ್ಲಿ ವಸ್ತುಗಳು ಕೊಂಡುಕೊಳ್ಳೋಕ್ಕೆ ಹಾಕೋದಿಲ್ಲ, ಇನ್ನಿತರ ಉದ್ದೇಶಗಳಿಗೋಸ್ಕರವೂ ಕೂಡ ಏನು ಮಾಡ್ತಾರೆ ಅಂದರೆ ಇಲ್ಲಿ ಹಣವನ್ನು ಉಳಿತಾಯ ಮಾಡ್ತಾರೆ. ದ್ಯಾಟ್ಸ್ ವೈ the value of money can be decided by averaging prices of a number of selected commodities on a people spend their income. If the selecting commodities, it is depend upon the people's income, how much they can spend for their income, and as well as and how much they can purchasing that good in the very ಎವರೇಜ್ ಪ್ರೈಸ್. ಇಲ್ಲಿ ಏನಾಗ್ತದೆ ಅಂದರೆ ಆ ಒಂದು ವಸ್ತುಗಳನ್ನು ಕನಿಷ್ಠ ಸರಾಸರಿ ಬೆಲೆಯಲ್ಲಿ ಅವರು ಪಡಿತಾ ಇದ್ದಾರೆ ಅಂದರೆ ಅವರು ಆ ವಸ್ತುಗಳಿಗೆ ಒಂದು ಖರ್ಚು ಮಾಡುವಂಥ ಹಣ ಎಷ್ಟಿದೆ ಅನ್ನೋದು ಕೂಡ ಏನಾಗ್ತದೆ ಅಲ್ಲಿ ನಿರ್ಧಾರ ಆಗ್ತದೆ. ಇಫ್ ಸಪೋಸ್ ಪರ್ಸನ್ ಕ್ಯಾನ್ ಸ್ಪೆಂಡ್ ಮೋರ್ ಇನ್ಕಮ್ ಟು ದಿ ಕಮೋಡಿಟೀಸ್, he can able to buying that goods and only paying the average price for the ಸೆಲೆಕ್ಟಿಂಗ್ ಕಮೋಡಿಟೀಸ್. ಆ ಒಂದು ವಸ್ತುಗಳನ್ನು ಆಯ್ಕೆ ಮಾಡೋಂಥ ವಸ್ತುಗಳಿಗೆ ಏನು ಮಾಡ್ತಾನೆ ಅಂದರೆ ಅವನು ಸರಾಸರಿ ವೆಚ್ಚದಲ್ಲಿ ಏನು ಮಾಡ್ತಾನೆ ಅಂದರೆ ತನ್ನ ಒಂದು ಆದಾಯದ ಒಂದು ಹಣವನ್ನು ಏನು ಮಾಡ್ತಾನೆ ನೀಡ್ತಾ ಇರ್ತಾನೆ. ಆ್ಯಂಡ್ ದ ಎವರೇಜ್ ಪ್ರೈಸ್ ಆಫ್ ದಿ ಕಮೋಡಿಟೀಸ್ ಆ್ಯಂಡ್ ಸರ್ವಿಸ್ ಆನ್ ವಿಚ್ ಅ ಲಾರ್ಜ್ ಚಂಕ್ ಆಫ್ ಮನಿ ಇನ್ಕಮ್ ಈಸ್ ಸ್ಪೆಂಟ್ gives us the price level and series such price level as the index numbers.
If suppose if a consumer or the person can buying the commodities and service in the large amount, he can paying the average prices, he can spend the gives us the price level and a series. If suppose series is nothing but the you can in the market 4 shops, one shop is the wholesale shop, another one is the ಕಾಮನ್ ಶಾಪ್. ಇಲ್ಲಿ ಏನಾಗ್ತಂದರೆ ಹೋಲ್ಸೇಲ್ ಶಾಪ್ ಅಂತ ಇರ್ತಾವೆ ನೀವು ನೋಡಿರ್ಬೋದು. ಆ ಒಂದು ಹೋಲ್ಸೇಲ್ ಶಾಪ್ದಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಸರಾಸರಿ ಹಣದಲ್ಲಿ ಏನು ಮಾಡ್ತಾರೆ ಅಂದರೆ ಸರಾಸರಿ ಬೆಲೆಯ ಒಂದು ಆಧಾರದ ಮೇಲೆ ಏನು ಮಾಡ್ತಾರೆ ನಿಮ್ಗೆ ವಸ್ತುವನ್ನು ಕೊಡ್ತಾರೆ. ಇನ್ನೊಂದೊಂದು ಸಾಮಾನ್ಯವರಂಥ ಒಂದು ಅಂಗಡಿಯಲ್ಲಿ ಏನು ಮಾಡ್ತಾರೆ ನಿಮಗೆ ಹೆಚ್ಚಿನ ಬೆಲೆಯಲ್ಲಿ ಕೊಡ್ತಿರ್ತಾರೆ. ಅಂದರೆ ಇಲ್ಲೇನಾಗ್ತದೆ ಅಂದರೆ ಯಾವ ರೀತಿಯಾಗಿ ನೀವು ಅಂಗಡಿಗಳನ್ನು ಯಾವ ರೀತಿಯಾದಂಥ ವಸ್ತುಗಳನ್ನು ನೀವು ಇಲ್ಲಿ ಬಯಸ್ತಾ ಇರ್ತೀರಿ, ಆ ಒಂದು ವಸ್ತುಗಳನ್ನು ಪಡೆಯಲು ಇಲ್ಲಿ ಏನಾಗ್ತದೆ ಅಂದರೆ ಸರಾಸರಿ ವೆಚ್ಚದ ಆಧಾರದ ಮೇಲೆ ಏನಾಗ್ತದೆ ವಸ್ತುಗಳನ್ನು ಮತ್ತು ಸೇವೆಗಳನ್ನು ಪಡ್ಕೊತಾ ಇರ್ತೀರಿ. ಅಷ್ಟಲ್ಲದೆ ಆ ವಸ್ತು ಮತ್ತು ಸೇವೆಗಳನ್ನು ಮಾಡ್ತಾನೆ ದೊಡ್ಡ ಪ್ರಮಾಣದಲ್ಲಿ ಇರ್ತದೆ. ಅಷ್ಟಲ್ಲದೆ ಒಬ್ಬ ವ್ಯಕ್ತಿಯು ಕೂಡ ಏನು ಮಾಡ್ತಾನೆ ತನ್ನ ಒಂದು ಇನ್ಕಮ್, ತನ್ನ ಒಂದು ಆದಾಯದ ಒಂದು ಆಧಾರದ ಮೇಲೆ ಏನು ಮಾಡ್ತಾನೆ ಅಂದರೆ ಆ ಒಂದು ವಸ್ತುಗಳಿಗೆ ಒಂದು ಬೆಲೆ ಮಟ್ಟವನ್ನು ಏನು ಮಾಡ್ತಾರೆ ಡಿಸೈಡ್ ಮಾಡ್ತಾರೆ. ಆ ಒಂದು ಬೆಲೆ ಮಟ್ಟವನ್ನು ನಿರ್ಧರಿಸುವಂಥ ಒಂದು ಸೂಚ್ಯಾಂಕಕ್ಕೆ ನಾವು ಏನಂತ ಕರಿತೀವಿ, ಬೆಲೆಯ ಸೂಚ್ಯಾಂಕ ಅಂತೇಳಿ ಕರಿತೀವಿ. ಐ ವಿಲ್ ಗಿವ್ ಅ ಡೆಫಿನೇಷನ್ ಫಾರ್ ದ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್, ಇಟ್ ಈಸ್ ಅ ಡಿವೈಸ್ ಟು measures the changes in the level of the any economic phenomenon. If the index number is nothing but it is the device can be measures changes in the level of the any economic phenomenon. ಅಂದರೆ ಸಾಮಾನ್ಯ ಬೆಲೆಗಳ ಮಟ್ಟ ಅಂತಂದರೆ ಎಲ್ಲ ವಸ್ತುಗಳ ಅಂದರೆ ಎಲ್ಲ ಸರಕುಗಳ ಸೇವೆಗಳ ಬೆಲೆಗಳ ಸರಾಸರಿ, ಆ ಒಂದು ಬೆಲೆಗಳಿಗಿಂತ ಸರಾಸರಿಯನ್ನು ಅಳತೆ ಮಾಡುವಂಥ ಸೂಚ್ಯಾಂಕ ಅಂತ ಕರಿತೀವಿ. ಅದನ್ನು ಸೂಚಿಸುವಂಥ ಸಂಖ್ಯೆಗೆ ನಾವು ಇಲ್ಲಿ ಬೆಲೆಗಳ ಸೂಚ್ಯಾಂಕ ಅಥವಾ ಬೆಲೆಗಳ ಸಂಖ್ಯೆ ಅಂತ ಕೂಡ ಮಾಡ್ತೀವಿ ಕರಿತಾ ಇದ್ದೇವೆ. ಅಂದರೆ ಇಲ್ಲಿ ಹಣದ ಮೌಲ್ಯದ ಬದಲಾವಣೆಯಿಂದ ಸಾಮಾನ್ಯ ಒಂದು ವಸ್ತುಗಳ ಬೆಲೆಗಳ ಮಟ್ಟದಲ್ಲಿನ ಬದಲಾವಣೆಯನ್ನು ಕೂಡ ಆಗ್ತಾ ಇರ್ತದೆ. ಈ ಒಂದು ಸಾಮಾನ್ಯ ಬೆಲೆಗಳ ಮಟ್ಟದಲ್ಲಿ ಆಗುವಂಥ ಬದಲಾವಣೆಯನ್ನು ನಾವು ಬೆಲೆಗಳ ಸೂಚ್ಯಾಂಕಗಳ ಮುಖಾಂತರ ಏನು ಮಾಡೋದು ತಿಳ್ಕೊಬೇಕಾಗ್ತದೆ. ಈ ಒಂದು ಬೆಲೆಗಳ ಸೂಚ್ಯಾಂಕಗಳನ್ನು ಸೂಚಿಸುವಂಥ ಸಂಖ್ಯೆಗೆ ನಾವೇನಂದರೆ ಬೆಲೆಗಳ ಸೂಚ್ಯಾಂಕ ಅಥವಾ ಬೆಲೆಗಳ ಸಂಖ್ಯೆ ಅಂತ ಕರಿತೀವಿ. In the index number nothing but if suppose in the market the price levels changes according to the market situation and the value of money also changes. That's why it is the one of the measurement of the deciding the prices level, and also the index number, it is the device, it is the one of the instruments for the instruments for the measuring the value of the money and the prices of the product. If the device can measure changes in the level of in the economic phenomenon, ಆರ್ಥಿಕದಲ್ಲಿ ಒಂದು ಆಗುವಂಥ ಒಂದು ಸರಕುಗಳ ಮತ್ತು ಸೇವೆಗಳಲ್ಲಿ ಆಗುವಂಥ ಒಂದು ಸಾಮಾನ್ಯ ಬೆಲೆಗಳನ್ನು ನಾವೇನಂತ ಕರಿತೇವೆ ಇಲ್ಲಿ ಬೆಲೆಗಳ ಸೂಚ್ಯಾಂಕ ಅಂತ ಕರಿತೇವೆ. ಇಂಡೆಕ್ಸ್ ನಂಬರ್, ಇಟ್ ಇಸ್ ಅ ಡಿವೈಸ್ ಆ ಮೇಜರ್ ಚೇಂಜಸ್ ಇನ್ ದಿ ಲೆವೆಲ್ ಆಫ್ ಎನಿ ಎಕನಾಮಿಕ್ ಫಿನಾಮಿನನ್. ಯಾವುದೇ ಒಂದು ಆರ್ಥಿಕ ಒಂದು ಮಟ್ಟದಲ್ಲಿ ಏನು ಮಾಡೋದು, ಯಾವುದೇ ಒಂದು ಆರ್ಥಿಕತೆಯಲ್ಲಿ ವಸ್ತುಗಳ ಒಂದು ಬೆಲೆಗಳಲ್ಲಿ ಆಗುವಂಥ ಬದಲಾವಣೆಯನ್ನು, ಆ ಒಂದು ಬೆಲೆಗಳ ಮಟ್ಟವನ್ನು ತಿಳಿದುಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯ ಬೆಲೆಗಳ ಒಂದು ಮಟ್ಟವನ್ನು ಯು ಕ್ಯಾನ್ measuring only average prices of that product can be measured in the help of the index number. That's why index number means it is a device to measure changes in the level of the any economic phenomenon is called as the index number.